ಬೆಂಗಳೂರಿನ ಪ್ರತಿಷ್ಠಿತ ರೇವಾ ವಿಶ್ವವಿದ್ಯಾಲಯ ಇವತ್ತು 2026-27ನೇ ಶೈಕ್ಷಣಿಕ ಸಾಲಿನ ತಾಂತ್ರಿಕೇತರ ವಿಭಾಗಗಳ ವಿದ್ಯಾರ್ಥಿಗಳನ್ನು ಸ್ವಾಗತಿಸಿತು. ಪ್ರತಿ ವರ್ಷದಂತೆ ಈ ವರ್ಷವೂ ರೇವಾ ವಿಶ್ವವಿದ್ಯಾಲಯದಲ್ಲಿ ಶೈಕ್ಷಣಿಕ ಆರಂಭೋತ್ಸವವನ್ನು ಸಂಭ್ರಮದಿಂದ ಆಚರಣೆ ಮಾಡಲಾಯಿತು. ಕಾರ್ಯಕ್ರಮದಲ್ಲಿ LTM ಸಂಸ್ಥೆಯ ಕಾಗ್ನಿಟಿವ್ ಇನ್ಸ್ಟ್ರಕ್ಚರ್ ಸರ್ವಿಸಸ್ ವಿಭಾಗದ ಉಪಾಧ್ಯಕ್ಷ ಮಿಲಿಂದ್ ಶಾ ಹಾಗೂ KPMG ಇಂಡಿಯಾದ ಬೆಂಗಳೂರು ಕಚೇರಿಯ ಆಫೀಸ್ ಮ್ಯಾನೇಜಿಂಗ್ ಪಾರ್ಟ್ನರ್ ಸುಪ್ರೀತ್ ಸಚ್ದೇವ್ ಅತಿಥಿಗಳಾಗಿ ಭಾಗಿಯಾಗಿ ತಮ್ಮ ಜೀವನದ ಅನುಭವವನ್ನು ವಿದ್ಯಾರ್ಥಿಗಳೊಂದಿಗೆ ಹಂಚಿಕೊಂಡರು. ಇನ್ನು ರೇವಾ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ವಿದ್ಯಾಭ್ಯಾಸ ಸೇರಿದಂತೆ ಇತರೆ ಚಟುವಟಿಕೆಗಳಲ್ಲಿ ಯಾವ ರೀತಿ ದಿನನಿತ್ಯ ಭಾಗಿಯಾಗಬೇಕು ಅನ್ನೋದನ್ನು ರೇವಾ ವಿಶ್ವವಿದ್ಯಾಲಯದ ಕುಲಾಧಿಪತಿ ಡಾಕ್ಟರ್ P. ಶ್ಯಾಮರಾಜು ಕಿವಿ ಮಾತನ್ನ ವಿದ್ಯಾರ್ಥಿಗಳಿಗೆ ತಿಳಿಸಿದ್ರು. ಇನಾಗರೇಟ್ ಮಾಡಿದ್ವಿ. ಇದರಲ್ಲೂ ಸುಮಾರು 3,000 ಜನ ಪೇರೆಂಟ್ಸು ಮತ್ತೆ ಮಕ್ಕಳು ಇದರಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಇವರೆಲ್ಲ ಕಾಮರ್ಸು, ಮ್ಯಾನೇಜ್ಮೆಂಟು, ಲಿಬರಲ್ ಸ್ಟಡೀಸು, ಸೈನ್ಸು, ಲೀಗಲ್ ಮತ್ತೆ ಪರ್ಫಾರ್ಮಿಂಗ್ ಆರ್ಟ್ಸು ಈ ಕೋರ್ಸ್ಗಳೆಲ್ಲ ಅಡ್ಮಿಷನ್ ತಗೊಂಡಿರೋರು. ಇದು ನಾಳೆಯಿಂದ ಈಗ ಅವ್ರಿಗೆ ಓರಿಯೆಂಟೇಷನ್ ಇರುತ್ತೆ. ಇವತ್ತು ಶ್ರೀ ಸುಪ್ರೀತ್ ಸಚ್ದೇವ್ KPMG ಅವರಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಆಗಿ 30 ವರ್ಷ ಅವರಿಗೆ ಅನುಭವ ಇದೆ. ಅವರ ಜರ್ನಿನ ಅವರು ಶೇರ್ ಮಾಡಿದ್ದಾರೆ ಮಕ್ಕಳಿಗೆ. ಅದು ಎಲ್ಲರಿಗೂ ಅನುಕೂಲ ಆಗುತ್ತೆ, ಮುಖ್ಯವಾಗಿ ಕಾಮರ್ಸ್ನವ್ರಿಗೆ ಅನುಕೂಲ ಆಗುತ್ತೆ. ಅದೇ ತರ ಶ್ರೀ ಮಿಲಿಂದ್ ಶಾ ಅವರು IT ಕಂಪನಿ ಆಗಿರೋದ್ರಿಂದ ಅವರು L&T ಅಂದ್ರೆ LTM ಅಂತಂದ್ರೆ ಮೈಂಟ್ರಿ L&T ಕಂಪನಿಯಿಂದ ಅವ್ರು ಇವತ್ತು ಮಾತಾಡಿದ್ದಾರೆ. ಅವ್ರ ಜರ್ನಿ ಅವರ ಇದನ್ನ ಶೇರ್ ಮಾಡಿದ್ದಾರೆ. ಇದೆಲ್ಲ ಈಗ BCA, BBA, ಲೀಗಲ್ ಎಲ್ರಿಗೂ BSc ಮಾಡಿರೋರಿಗೆ ಎಲ್ರಿಗೂ ಅನುಕೂಲ ಆಗುತ್ತೆ. ಆಮೇಲೆ ನಾನು ಮಾತಾಡ್ಬೇಕಾದ್ರೆ ಈ ನಮ್ಮ ಕ್ಯಾಂಪಸ್ ಅಲ್ಲಿ ಯಾವ ರೀತಿ ಇರಬೇಕು, ಏನೆಲ್ಲ ಫೆಸಿಲಿಟೀಸ್ ಇದೆ, ನೀವು ಮುಂದಕ್ಕೆ ಏನ್ ಮಾಡ್ಬೇಕಂತಿದ್ರೆ ಅದನ್ನ ನೀವು ಇವತ್ತಿಂದ